ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತದೆ. ಹಬ್ಬದ ದಿನ ದೇಗುಲಗಳು ಫುಲ್ ರಶ್ ಆಗಿರುವಂಥದ್ದು. ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾರೆ. ಇವತ್ತು ಹಬ್ಬ ಇರುವಂತ ಕಾರಣಕ್ಕೋಸ್ಕರ ದೇವರ ಆಶೀರ್ವಾದ, ದೇವರ ದರ್ಶನ ಪಡ್ಕೊಂಡು ಬರ್ತಾರೆ, ಪ್ರಸಾದವನ್ನು ಪಡ್ಕೊಂಡು ಬರ್ತಾರೆ. ಬೆಂಗಳೂರಿನಲ್ಲಿ ದೇಗುಲಗಳತ್ತ ಜನರ ಹೋಗ್ತಾ ಇದೆ. ಇಂದು ಗವಿ ಗಂಗಾಧರ ದೇವಸ್ಥಾನದಲ್ಲಿ ವಿಸ್ಮಯ ನಡೆಯಲಿರುವಂಥದ್ದು. ಸಂಜೆ ಗವಿ ಗಂಗಾಧರನಿಗೆ ಸೂರ್ಯಾಭಿಷೇಕ, ಸೂರ್ಯನ ಮಜ್ಜನ ನಡೆಯುತ್ತೆ, ಸೂರ್ಯ ಸ್ನಾನ ನಡೆಯುತ್ತೆ. ಗವಿ ಗಂಗಾಧರ ದೇಗುಲದಲ್ಲಿ ಸಂಜೆ 5:02 ಭಾಸ್ಕರ್ನ ನಮನ. ಅದ್ಭುತ ಕ್ಷಣ ಕಣ್ತುಂಬಿಕೊಳ್ಳಿಕ್ಕೆ ಭಕ್ತರು ಕಾತರರಾಗಿದ್ದಾರೆ. ಸೂರ್ಯ ರಶ್ಮಿ ಸ್ಪರ್ಶಿಸೋದರ ವೀಕ್ಷಣೆಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಗವಿ ಗಂಗಾಧರ ಅಲ್ಲಿ ವಾಸ್ತುಶಿಲ್ಪದ ವಿಸ್ಮಯ. ಅದು ವಿಸ್ಮಯಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಈ ಬಾರಿ 2 ನಿಮಿಷ ಕಾಣಿಸುತ್ತೆ. ಕಳೆದ ಬಾರಿ ಮೋಡ ಕವಿದಿದ್ದಂತ ಹಿನ್ನೆಲೆಯಲ್ಲಿ ಮಿಸ್ ಆಗಿತ್ತು. ವರೆಗೂ ಈ ಸಂಕ್ರಾಂತಿಯ ಶುಭ ದಿನದ ದರ್ಶನ ಬೆಳಗ್ಗೆ 1 ಗಂಟೆವರೆಗೂ ನಡೀತಾ ಇರುತ್ತೆ. ಸಾಯಂಕಾಲ ನಮಗೆ 5:02 ಸೂರ್ಯ ಪೂಜೆ ಇದೆ. ನಾವು 1 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡಿ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿಕೊಂಡು ಸೂರ್ಯನ ಆಗಮನಕ್ಕೋಸ್ಕರ ಕಾಯ್ತಾ ಇರ್ತೀವಿ. 4:35 ಸೂರ್ಯ ದ್ವಾರದಿಂದ ಪ್ರವೇಶ ಆದ ಸೂರ್ಯ ಭಗವಂತ ಸ್ವಾಮಿ ನಂದಿಯನ್ನು ಪೂಜೆ ಮಾಡಿ, ನಂದಿ ನಂತರ ಗರ್ಭಗೃಹವನ್ನು ಪ್ರವೇಶ ಮಾಡಿ 5 ಗಂಟೆಯಿಂದ 5:02 ಸ್ವಾಮಿಯಲ್ಲಿ ಪೂಜೆ ಇದೆ. ಕೆಲವೊಮ್ಮೆ ಸ್ವಾಮಿ 3 ನಿಮಿಷ 4 ನಿಮಿಷಗಳ ಕಾಲ ಪಾದಾದಿಕೇಶಾಂತವರೆಗೂ ಅವರು ಪೂಜೆ ಮಾಡ್ತಾರೆ. ಆ ಲಿಂಗದ ಮೇಲೆ 2 ನಿಮಿಷಗಳಿರುವಂತ ವೈಶಿಷ್ಟ್ಯತೆ ಇರುತ್ತೆ. ಪೂರ್ಣವಾಗಿ 120 ಸೆಕೆಂಡ್ ಕಾಲ ಸ್ವಾಮಿ ಮೇಲಿದ್ರೆ ಈ ವರ್ಷ ನಮಗೆ ಸುಗಮವಾಗಿದೆ ಅಂತೇಳಿ ನಾವು ಅವತ್ತು ಆ ಶಾಸ್ತ್ರವಾಕ್ಯವನ್ನು ಹೇಳ್ತೀವಿ. ಅದೇ ರೀತಿ ಸ್ವಾಮಿ ಹೋದ ವರ್ಷ ಪ್ರಕೃತಿಯ ವಿಕೋಪದಿಂದ ಬರಲಿಲ್ಲ. ನಿನ್ನೆನೂ ಪ್ರಕೃತಿಯ ವಿಕೋಪ ಇತ್ತು. ಬಟ್ ಇವತ್ತಿನ ದಿನ ಸ್ವಾಮಿನ ಬರಬೇಕು, ಸ್ವಾಮಿ ಬಂದು ಎಲ್ಲರಿಗೂ ದರ್ಶನಭಾಗ್ಯವನ್ನು ಕೊಡಬೇಕು ಅಂತೇಳಿ ನಾವು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ದೀವಿ. ಸಾಯಂಕಾಲ ಎಷ್ಟೊತ್ತು ಸ್ವಾಮಿ ಮೇಲೆ ಪೂಜೆ ಮಾಡ್ತಾ ಇರ್ತಾನೆ, ಅದರ ಮೇಲೆ ನಾವು ಸಾಯಂಕಾಲ ಇದರ ನಿರ್ಣಯವನ್ನು ಹೇಳಕ್ಕಾಗ್ತೀವಿ. ಹೋದ ವರ್ಷದ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಗವಿ ಗಂಗಾಧರ ದೇವಸ್ಥಾನದ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಕಳೆದ ಬಾರಿ ವಿಸ್ಮಯ ಮಿಸ್ ಆಗಿತ್ತು, ಮೋಡ ಕವಿದ ವಾತಾವರಣ ಇದ್ದಂತ ಹಿನ್ನೆಲೆಯಲ್ಲಿ ಈ ಬಾರಿ ಆ ಕೌತುಕವನ್ನ ಕಣ್ತುಂಬಿಕೊಳ್ಳಿಕ್ಕೆ ಯಾವ ರೀತಿಯ ಭಕ್ತರು ಕಾತರರಾಗಿದ್ದಾರೆ? ಬಿಕಾಸ್ ಇದು ಪ್ರಕೃತಿ, ದೈವ, ವಾಸ್ತುಶಾಸ್ತ್ರದ ಸಮ್ಮಿಲನ. ಸೊ ಸಹಜವಾಗಿ ಇದೊಂದು ವಿಸ್ಮಯ. ಸೊ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅಲ್ಲಿ? ವೃತ್ತಿ ಸಹಜ, ಯಾಕಂದ್ರೆ ತುಂಬಾ ಪುರಾತನವಾದಂತಹ ದೇವಸ್ಥಾನ, ಪ್ರಕೃತಿ ಮತ್ತು ವಾಸ್ತುಶಿಲ್ಪದ ಸಂಯೋಗ ಅಂತಾನೆ ಇರಬಹುದು. ಈ ಕೌತುಕವನ್ನ, ಅದರಲ್ಲೂ ಕೂಡ ಸೂರ್ಯನ ಕಿರಣಗಳು ಶಿವಲಿಂಗವನ್ನ, ಶ್ರೀ ಗವಿ ಗಂಗಾಧರೇಶ್ವರನ್ನ ಸ್ಪರ್ಶಿಸುವಂತ ಆ ಕ್ಷಣ ಏನಿದೆ, ಆ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದನೇ ಭಕ್ತರೆಲ್ಲರೂ ಕೂಡ ಆಗಮಿಸಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಇವತ್ತು ಸಂಜೆ 5:02 ಆ 2 ನಿಮಿಷದಲ್ಲಿ ಆಗುವಂತ ಆ ಕೌತುಕ ಏನಿದೆ, ಮೊದಲು ನಂದಿ ಅಂದ್ರೆ ದೇವಾಲಯದ ಮುಂಭಾಗದಲ್ಲಿರುವಂತಹ ನಂದಿಗೆ ಸ್ಪರ್ಶ ಮಾಡುವಂತ ಕಾರ್ಯ ಆಗತ್ತೆ. ಅದಾದ್ಮೇಲೆ ಗರ್ಭಗುಡಿಯಿಂದ ಒಳ ಹೋಗಿ 2 ನಿಮಿಷ ಸಂಪೂರ್ಣವಾಗಿ ಏನಾದ್ರೂ ಸ್ಪರ್ಶ ಮಾಡಿದ್ದೇ ಆಯ್ತು ಅಂದ್ರೆ ಆ ಸೂರ್ಯನ ಅಭಿಷೇಕ ಆಯ್ತೆ ಅನ್ನೋದಾದ್ರೆ, ಸೊ ಈ ವರ್ಷ ಎಲ್ಲದೂ ಕೂಡ ಸಾಂಗವಾಗಿ ನಡೆಯುತ್ತೆ, ಸುಭಿಕ್ಷವಾಗಿರುತ್ತೆ ಅಂತ ಹೇಳಿ ಈಗಾಗಲೇ ಸೋಮಸುಂದರ ದೀಕ್ಷಿತ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಳೆದ ವರ್ಷ ಒಂದೇ ಒಂದು ಕ್ಷಣನೂ ಕೂಡ ದರ್ಶನದ ಭಾಗ್ಯ ಸಿಗಲಿಲ್ಲ. ಸಾಕಷ್ಟು ಲಕ್ಷಾಂತರ ಭಕ್ತರೆಲ್ಲರೂ ಕೂಡ ಕಾಯ್ತಿದ್ದ ಕಾಲ ಅದು. ಆದ್ರೆ ಕಳೆದ ವರ್ಷದ ರೀತಿ ಈ ವರ್ಷ ಏನಾದರೂ ಆಗತ್ತಾ ಅನ್ನುವಂತ ಭಯ ಮತ್ತು ಒಂದಷ್ಟು ಸಣ್ಣ ಅನುಮಾನನೂ ಕೂಡ ಇತ್ತು. ಬಟ್ ಈಗ ಆ ಎಲ್ಲ ಕಾತರಗಳನ್ನು ಕೂಡ ಕಾಯ್ತಾ ಇದ್ದಾರೆ. ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಸೋಮಸುಂದರ ದೀಕ್ಷಿತ್ ಅವರೇ ಖುದ್ದು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಶ್ರೀಗಳೇ, ಆ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತರಿಂದ ಕಾಯ್ತಾ ಇದ್ದಾರೆ. ವೀಕ್ಷಕರು ನೋಡ್ತಾ ಇದ್ದಾರೆ ನೇರ ಪ್ರಸಾರದಲ್ಲಿ. ತಾವು ಏನ್ ಹೇಳಕ್ ಬಯಸ್ತೀರಿ? ಸಾಮಾನ್ಯವಾಗಿ 1 ತಿಂಗಳಿಂದ ಭಗವಂತನಿಗೆ ಧನುರ್ಮಾಸದ ವಿಶೇಷವಾದ ಪೂಜೆ, 5 ಗಂಟೆಗೆ ಅಭಿಷೇಕ ಮಾಡಿ 6 ಗಂಟೆಗೆ ಮಂಗಳಾರತಿ ಮಾಡ್ತಾ ಇದ್ದಂಥ ವಿಶೇಷ ನಡೀತು. ಇವತ್ತು ಈ ಒಂದು ಸಂಕ್ರಾಂತಿಯ ಕಡೆಯ ದಿನದ ಧನುರ್ಮಾಸದ ಪೂಜೆ. ಆ ಧನುರ್ಮಾಸದ ಪೂಜೆ ಬೆಳಗ್ಗೆ ವಿಶೇಷವಾಗಿ ನಡೆದು ಎಲ್ಲ ಭಕ್ತರಿಗೆ ದರ್ಶನದ ಭಾಗ್ಯವನ್ನು ಕೊಡ್ತಾ ಇದ್ದೀವಿ. ಇವತ್ತು ಸಾಯಂಕಾಲ ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯ ಭಗವಂತ ಸೂರ್ಯಲೋಕದಿಂದ ಭೂಲೋಕಕ್ಕೆ ಬಂದು 132 ಅಡಿ ಒಳಗಡೆ ಇರೋ ಗವಿಯಲ್ಲಿ ಈಶ್ವರನ ಪೂಜೆ ಮಾಡ್ತಾನೆ ಅಂದ್ರೆ ಇದೊಂದು ವಿಸ್ಮಯಕಾರಿ. ಪೂರ್ವಾಭಿಮುಖವಾಗಿ ದೇವಸ್ಥಾನ ಇದೆ ಅಂದ್ರೆ ನಿತ್ಯ ಸ್ವಾಮಿ ಪೂಜೆ ಮಾಡ್ತಾನೆ. ಪಶ್ಚಿಮಾಭಿಮುಖವಾಗಿದೆ ಅಂದ್ರೆ ಮುಳುಗುವಾಗೆಲ್ಲ ಪೂಜೆ ಮಾಡ್ತಾನೆ. ಆದರೆ ಇದು ಪೂರ್ವವೂ ಅಲ್ಲ, ಪಶ್ಚಿಮವೂ ಅಲ್ಲ. ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ವರ್ಷಕ್ಕೆ 1 ದಿನ ಬಂದು ಆ ಸೂರ್ಯ ಪೂಜೆ ಮಾಡೋದು ಬಹಳ ವಿಶೇಷವಾದ ದಿನ. ಎಲ್ಲರ ಮನಸ್ಸು ಕಣ್ಣುಗಳು ಅದನ್ನೇ ಕಾಯ್ತಾ ಇದೆ.
ಭಗವಂತ ಎಲ್ಲರಿಗೂ ಆ ದರ್ಶನ ಭಾಗ್ಯ ಕೊಟ್ಟು ಎಲ್ಲರಿಗೂ ಮಂಗಳಕರ ಮಾಡಲಿ ಅಂತೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಬಯಸೋದು ನೇರವಾಗಿ ದರ್ಶನ ಮಾಡ್ಲಿಕ್ಕೆ ಆಗತ್ತ ಅಂತೇಳಿ, ಬಟ್ ಆ ಅವಕಾಶ ಇಲ್ಲ. ಸೊ ಮನೆಯಲ್ಲಿ ಏನ್ ಮಾಡಬೇಕು ಭಕ್ತಾದಿಗಳಿಗೆ ತಾವು ಏನು ಹೇಳ್ತೀರಿ? ನಿಮ್ಮ ಮಾಧ್ಯಮ ಮಹಾತ್ಮರೆಲ್ಲ ಈ ದರ್ಶನದ ಭಾಗ್ಯವನ್ನ ಎಲ್ಲ ಮನೆಗೂ ಕೊಡ್ತಾ ಇದ್ದೀರಾ. ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡು ದರ್ಶನ ಮಾಡಕ್ ಆಗದಿದ್ದವರು ಆ ಮನೆಯಲ್ಲಿ ಆ ಕಾಲದಲ್ಲಿ ಅಲ್ಲಿ ಕೂತ್ಕೊಂಡು ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಆ ಪೂರ್ಣ ದರ್ಶನ ಪಡೆಯುವವರೆಗೂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಇದ್ರೆ ಅರ್ಧ ಭಾಗದಷ್ಟು ಸ್ವಾಮಿಗೆ ಸೇರಿ, ಯಾಕೆಂದ್ರೆ ಸ್ವಾಮಿ ಸನ್ನಿಧಾನದಲ್ಲಿ ಇಲ್ವಲ್ಲ, ಸನ್ನಿಧಾನ ಇಲ್ದಿರ ನಿಮ್ಮ ಮನೆಯೇ ಆ ಜಾಗದಲ್ಲಿ ಸನ್ನಿಧಾನ, ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರೆ. ಆ ರೀತಿಯಾಗಿ ಮನೆಯಲ್ಲೇ ಇದ್ದಾಗ ನೀವು ಆ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿದ್ರೆ ದೇವಸ್ಥಾನದ ಬಂದು ಸ್ವಾಮಿಯನ್ನು ಪೂಜೆ ಮಾಡಿದಷ್ಟು ಪೂರ್ವ ಪುಣ್ಯ ಎಲ್ಲ ದೊರಕುತ್ತೆ. ಇದು ಸೋಮಸುಂದರ ದೀಕ್ಷಿತರ ಮಾತು. ಗವಿಗಂಗಾಧರೇಶ್ವರ ದೇವಸ್ಥಾನದ ಬೆಳಗ್ಗೆಯಿಂದನೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಬರ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ದರ್ಶನ ಭಾಗ್ಯವನ್ನ ಕಾಣಿಸ್ತಾ ಇದ್ದಾರೆ. 12:30ಕ್ಕೆ ದೇವಾಲಯ ಸ್ಟಾಪ್ ಮಾಡಲಾಗತ್ತೆ, ಅಂದ್ರೆ ಬೀಗವನ್ನು ಹಾಕಲಾಗತ್ತೆ. ಯಾಕಂದ್ರೆ ಸೂರ್ಯನ ಕ್ಷಣಗಳೇನಿದ್ದಾವೆ ಆ ನಮಿಸುವಂತ ಕ್ಷಣ, ಆ ಕಾರಣಕ್ಕಾಗಿ ಸ್ವಚ್ಛತೆಯ ಕಾರ್ಯಗಳಾಗತ್ತೆ. ಸಂಜೆ 6 ಗಂಟೆಯ ನಂತರ ಮತ್ತೆ ದೇವಾಲಯವನ್ನ ತೆರಳಲಾಗುತ್ತೆ ಭಕ್ತಾದಿಗಳ ದರ್ಶನಕ್ಕಾಗಿ. ಪೃಥ್ವಿ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮುಂದಿನ ಸುದ್ದಿ ಹೋಗೋಣ. ನಟ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಅಳಿಯ ಚಂದನ್, ಮಗ ವಿನೇಶ್ ಸಂಕ್ರಾಂತಿ ಆಚರಣೆ ಮಾಡಿದ್ದಾರೆ. ಪ್ರತಿ ವರ್ಷ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಆಚರಣೆ ಮಾಡಲಾಗ್ತಾ ಇತ್ತು. ಆದರೆ ಈಗ ದರ್ಶನ್ ಅನುಪಸ್ಥಿತಿಯಲ್ಲಿ ದರ್ಶನ್ ನೆಚ್ಚಿನ ಸಾಕು ಪ್ರಾಣಿಗಳ ಜೊತೆ ವಿಜಯಲಕ್ಷ್ಮಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ದರ್ಶನ್ ಫಾರ್ಮ್ ನಲ್ಲಿರುವಂತಹ ಕುದುರೆ ಜೊತೆ ಪೋಸ್ಟ್ ಹಾಕಿದ್ದಾರೆ ವಿಜಯಲಕ್ಷ್ಮಿ. ಕಳೆದ ಬಾರಿ ನಟ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಆಚರಣೆ ಮಾಡಲಾಗಿತ್ತು. ಎತ್ತುಗಳನ್ನ ಕಿಚ್ಚಾಯಿಸಲಾಗಿತ್ತು. ಪ್ರತಿ ವರ್ಷನೂ ಮಾಡ್ತಾ ಇದ್ರು ದರ್ಶನ್. ಆದರೆ ಈಗ ಜೈಲಿನಲ್ಲಿರುವಂತಹ ಹಿನ್ನೆಲೆಯಲ್ಲಿ ಆ ಕೆಲಸವನ್ನ ವಿಜಯಲಕ್ಷ್ಮಿ ಮುಂದುವರಿಸಿದ್ದಾರೆ.